ನಮಸ್ಕಾರ, ವೆಲ್ಕಮ್ ಟು ಯೋಟಿವಿ ಕನ್ನಡ. ಸವದತ್ತಿ ಶ್ರೀ ರೇಣುಕಾ ಯಲ್ಲಮ್ಮ ದೇವಸ್ಥಾನಕ್ಕೆ ಬರುವ ಭಕ್ತರ ಸಂಖ್ಯೆ ಬಗ್ಗೆ ಲೆಕ್ಕ ಹಾಕೋಕೆ ಆಗಲ್ಲ. ಪ್ರತಿನಿತ್ಯ ದೇವಿಯ ದರ್ಶನ ಮಾಡಲು ಸಾವಿರಾರು ಭಕ್ತರು ಬರುತ್ತಲೇ ಇರುತ್ತಾರೆ. ಆದರೆ ಇತ್ತೀಚೆಗೆ ಅತಿಯಾದ ಜನದಟ್ಟಣೆಯಿಂದ ನಿಯಂತ್ರಣ ಮಾಡೋದು ತುಂಬಾ ಕಷ್ಟವಾಗಿದೆ. ಕೇವಲ ಕರ್ನಾಟಕಕ್ಕೆ ಈ ದೇವಸ್ಥಾನ ಸೀಮಿತವಾಗಿಲ್ಲ. ಯಲ್ಲಮ್ಮನ ಪವಾಡಕ್ಕೆ ಬೇರೆ ರಾಜ್ಯದ ಜನರು ಕೂಡ ಸಾಕ್ಷಿಯಾಗಿದ್ದಾರೆ. ಇನ್ನು ಈ ದೇವಸ್ಥಾನದಲ್ಲಿ ಯಾವುದೇ ಊಟದ ವ್ಯವಸ್ಥೆಗಳು ಇರುವುದಿಲ್ಲ. ಬದಲಿಗೆ ಇಲ್ಲಿಗೆ ಬರುವ ಭಕ್ತರೇ ಯಲ್ಲಮ್ಮನಿಗೆ ವಿಶೇಷ ನೈವೇದ್ಯ ಅಡುಗೆ ತಯಾರಿಸಿ ಬಳಿಕ ಊಟ ಮಾಡ್ತಾರೆ. ಹಾಗಾಗಿ ಈ ಅಡುಗೆ ಮಾಡುವಂತಹ ವ್ಯವಸ್ಥೆ ಬಗ್ಗೆ ಕೂಡ ಈಗ ಕೇಂದ್ರ ಸರ್ಕಾರ ಗಮನ ಹರಿಸಿದೆ ಎನ್ನಲಾಗ್ತಿದೆ. ಈ ಮೂಲಕ ದೇವಸ್ಥಾನ ಜೀರ್ಣೋದ್ಧಾರ ಮಾಡಲು ಕೇಂದ್ರ ಸರ್ಕಾರ ಅನುದಾನ ಬಿಡುಗಡೆ ಮಾಡಿದ್ದು ಶೀಘ್ರವೇ ಶ್ರೀ ರೇಣುಕಾ ಯಲ್ಲಮ್ಮ ದೇವಸ್ಥಾನ ಜೀರ್ಣೋದ್ಧಾರವಾಗಲಿದೆ. ಹೌದು, ತಿರುಪತಿ ಮಾದರಿಯಲ್ಲಿ ಜಿಲ್ಲೆಯ ಸವದತ್ತಿ ರೇಣುಕಾ ಯಲ್ಲಮ್ಮ ದೇವಸ್ಥಾನಕ್ಕೆ ಬರುವ ಭಕ್ತಾದಿಗಳ ಆರೋಗ್ಯಕ್ಕೆ ಪೂರಕವಾದ ಶೌಚಾಲಯ, ಕುಡಿಯುವ ನೀರು, ಪ್ರಸಾದವೂ ಸೇರಿದಂತೆ ಅಗತ್ಯ ಮೂಲ ಸೌಲಭ್ಯ ಕಲ್ಪಿಸಲು ಈಗ ಕೇಂದ್ರ ಸರ್ಕಾರ ಅಸ್ತು ಎಂದಿದೆ. ಇದಕ್ಕಾಗಿ 500 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿದ್ದು ಇದು ಹೆಮ್ಮೆಯ ವಿಷಯವಾಗಿದೆ. ಇನ್ನು ಶ್ರೀ ರೇಣುಕಾ ಯಲ್ಲಮ್ಮ ದೇವಸ್ಥಾನದ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನ ತಿಳಿಯುವುದಾದ್ರೆ ಹೀಗಿದೆ. ಸವದತ್ತಿಯಲ್ಲಿರುವ ಪ್ರಸಿದ್ಧ ಯಲ್ಲಮ್ಮ ದೇವಿಯ ಸ್ಥಳ ಪುರಾಣವು ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿ ಜನಪ್ರಿಯವಾಗಿರುವ ವಿಶಿಷ್ಟ ಕಥಾನಕವಾಗಿದೆ. ಇದರಲ್ಲಿ ಯಲ್ಲಮ್ಮನನ್ನ ಒಂದು ಶಕ್ತಿದಾಯಿನಿಯಾಗಿ ಪೂಜಿಸಲಾಗುತ್ತದೆ. ಸವದತ್ತಿಯಲ್ಲಿರುವ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ದೇವಸ್ಥಾನವು ಕರ್ನಾಟಕ ರಾಜ್ಯದ ಬೆಳಗಾವಿ ಜಿಲ್ಲೆಯ ಸವದತ್ತಿ ಪಟ್ಟಣದ ಸಮೀಪದಲ್ಲಿದೆ. ಈ ದೇವಾಲಯವು ಸಿದ್ಧಾಚಲ ಪರ್ವತದ ಮೇಲೆ ಸ್ಥಾಪಿತವಾಗಿದ್ದು ಇದನ್ನ ಯಲ್ಲಮ್ಮ ಗುಡ್ಡ ಎಂದು ಕರೆಯಲಾಗುತ್ತೆ. ಇನ್ನು ಈ ದೇವಾಲಯದ ಇತಿಹಾಸವು 16ನೇ ಶತಮಾನಕ್ಕೆ ಸೇರಿದ್ದಾಗಿ ಹೇಳಲಾಗುತ್ತೆ ಮತ್ತು ಇದು ಚಾಲುಕ್ಯ ಹಾಗೂ ರಾಷ್ಟ್ರಕೂಟ ಶೈಲಿಯ ಜೈನ ವಾಸ್ತುಶಿಲ್ಪವನ್ನ ಹೊಂದಿದೆ. ಪುರಾಣದ ಪ್ರಕಾರ ಪ್ರಾಚೀನ ಕಾಲದಲ್ಲಿ ರೇಣುಕಾ ಎಂದು ಹೆಸರಾಗಿದ್ದ ಸಾಧ್ವಿ ಜಮದಗ್ನಿ ಮಹರ್ಷಿಯ ಪತ್ನಿಯಾಗಿದ್ರು. ರೇಣುಕಾದೇವಿ ತನ್ನ ಪತಿವ್ರತ ಶಕ್ತಿಯಿಂದ ಮರಳಿನ ಮಡಕೆ ಮೂಲಕ ನದಿಯ ನೀರನ್ನ ತರುತ್ತಿದ್ಲು. ಒಂದು ದಿನ ಆಕಸ್ಮಿಕವಾಗಿ ನದಿಯ ಕಡೆಯಿಂದ ಹಾದು ಹೋಗುತ್ತಿದ್ದ ಗಂಧರ್ವನನ್ನ ರೇಣುಕಾ ನೋಡಿದಾಗ ಆಕೆಯ ಮನಸ್ಸು ಕ್ಷಣಕಾಲ ವಿಚಲಿತಲಾದಾಗ ಆ ಶಕ್ತಿ ಕೊಂದಿತು. ಆ ದಿನ ಆಕೆ ನದಿಯಿಂದ ನೀರನ್ನ ತರಲು ಸಾಧ್ಯವಾಗಲಿಲ್ಲ. ಇದು ಜಮದಗ್ನಿ ಮಹರ್ಷಿಯ ಕೋಪಕ್ಕೆ ಕಾರಣವಾಯಿತು. ಜಮದಗ್ನಿ ತನ್ನ ಮಕ್ಕಳು ಆಜ್ಞೆಯನ್ನ ಪಾಲಿಸುತ್ತಾರೆಯೇ ಎಂದು ಪರೀಕ್ಷಿಸಲು ರೇಣುಕೆಯನ್ನ ದಂಡಿಸುವಂತೆ ತನ್ನ ಮಕ್ಕಳಿಗೆ ಹೇಳಿದ್ರು. ಆದರೆ ಯಾವೊಬ್ಬರು ಈ ಮಾತನ್ನ ಪಾಲಿಸಲಿಲ್ಲ. ಪರಶುರಾಮ ಮಾತ್ರ ತಂದೆಯ ಮಾತು ಕೇಳಿ ರೇಣುಕೆಯ ಶಿರೋಛೇದನ ಮಾಡಿದ. ಅನಂತರ ಪರಶುರಾಮನ ತಪಸ್ಸಿನಿಂದ ರೇಣುಕಾ ಪುನಃ ಜೀವಿತಳಾದ್ಲು ಮತ್ತು ಅವಳು ಯಲ್ಲಮ್ಮ ಎಂಬ ಹೆಸರಿನಿಂದ ಕರೆಯಲ್ಪಟ್ಟಳು. ಈ ಘಟನೆ ಯಲ್ಲಮ್ಮನ ಶಕ್ತಿ ಮತ್ತು ತಪಸ್ಸುಗಳ ಮಹತ್ವವನ್ನ ಪ್ರತಿಪಾದಿಸುತ್ತದೆ. ಪ್ರತಿ ವರ್ಷ ಅಕ್ಟೋಬರ್ನಿಂದ ಏಪ್ರಿಲ್ ವರೆಗೆ ಇಲ್ಲಿ 2 ಬಾರಿ ಉತ್ಸವಗಳು ನಡೆಯುತ್ತವೆ. ಈ ಸಂದರ್ಭದಲ್ಲಿ ಕರ್ನಾಟಕ, ಆಂಧ್ರಪ್ರದೇಶ, ಗೋವಾ ಮತ್ತು ಮಹಾರಾಷ್ಟ್ರದಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ದೇವಾಲಯಕ್ಕೆ ಭೇಟಿ ನೀಡುತ್ತಾರೆ. ದೇವಾಲಯದ ಸಮೀಪದಲ್ಲಿ ಇರುವ ನವಿಲ ತೀರ್ಥ ಅಣೆಕಟ್ಟಿನಿಂದ ರೂಪುಗೊಂಡ ರೇಣುಕಾ ಸಾಗರವು ಮತ್ತೊಂದು ಆಕರ್ಷಣೆಯಾಗಿದೆ. ಇದು ಸವದತ್ತಿಗೆ ಹತ್ತಿರವಿರುವ ಮಲಪ್ರಭಾ ನದಿಯ ಜಲಾಶಯವಾಗಿದೆ. ಒಟ್ಟಾರೆ ಧರ್ಮಸ್ಥಳ ಮತ್ತು ತಿರುಪತಿ ಮಾದರಿಯಲ್ಲಿ ಗಡಿನಾಡಿನ ಪ್ರಸಿದ್ಧ ದೇವಾಲಯ ಅಭಿವೃದ್ಧಿಯಾಗಲಿದೆ. ಪ್ರತಿ ವರ್ಷ ಲಕ್ಷಾಂತರ ಭಕ್ತರು ಭೇಟಿ ನೀಡುವ ಈ ದೇವಾಲಯಕ್ಕೆ ರೈಲು ಸಂಪರ್ಕ ಕಲ್ಪಿಸಲು ಕೇಂದ್ರ ಸರ್ಕಾರ ಇದೀಗ ಚಿಂತನೆ ನಡೆಸಿದೆ ಎನ್ನಲಾಗ್ತಿದೆ. ಸವದತ್ತಿ ಯಲ್ಲಮ್ಮ ದೇವಿಯ ಮಹಾತ್ಮೆಯು ಶಕ್ತಿ, ತ್ಯಾಗ ಮತ್ತು ನಿಷ್ಠೆಯ ಮಹತ್ವದ ಬಗ್ಗೆ ಮತ್ತು ಧರ್ಮವು ಧಾರ್ಮಿಕ ಮತ್ತು ಜೀವನ ಪದ್ಧತಿಯನ್ನ ಹೇಗೆ ರೂಪಿಸುತ್ತದೆ ಎಂಬುದರ ಬಗ್ಗೆ ತಿಳಿಸುತ್ತದೆ. ಇದು ಜನರ ಭಕ್ತಿ ಮತ್ತು ಶ್ರದ್ಧೆಗೆ ಕಾರಣವಾಗಿದೆ. ಇಂತಹ ಭಕ್ತಿಗೆ ಈಗ ಫಲ ಸಿಕ್ಕಿದೆ ಎನ್ನಬಹುದು. ಭಕ್ತರ ಅನುಕೂಲಕ್ಕೆ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡುತ್ತಿರುವ ಅನುದಾನವು ಸಫಲವಾಗಲಿ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.